ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು. ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು. ಆಶ್ರಯದ ನಿದ್ದೆ ಕೆಟ್ಟಿತ್ತು. ಆಶ್ರಯದ ನಿದ್ದೆ ಕೆಟ್ಟಿತ್ತು. ಗ್ರಾಸ ಮೆಲ್ಲಗಾಗಿತ್ತು. ಗ್ರಾಸ ಮೆಲ್ಲಗಾಗಿತ್ತು. ಸ್ತ್ರೀಯರ ಮೇಲಣ ಇಚ್ಛೆ ಕೆಟ್ಟಿತ್ತು. ಸ್ತ್ರೀಯರ ಮೇಲಣ ಇಚ್ಛೆ ಕೆಟ್ಟಿತ್ತು. ಈಶ್ವರ ನಿಮ್ಮ ಪರಂದಾಂಬುಜದ ಈಶ್ವರ ನಿಮ್ಮ ಪರಂದಾಂಬುಜದ ಸೇವೆಯಿಂದ ಕಾಣ ರಾಮನಾಥ. ಸೇವೆಯಿಂದ ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಸೃಷ್ಟಿಕರ್ತ ಪರಮಾತ್ಮನ ಒಂದು ಪೂಜೆ, ಪ್ರಾರ್ಥನೆ, ಧ್ಯಾನದಲ್ಲಿ ನಾವು ತೊಡಗಿದಾಗ ನಮ್ಮಲ್ಲಿರುವಂಥ ಇವೇನು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ ಹೇಳೇನಿದ್ದಾವಲ್ಲ, ರಿಷಡ್ವರ್ಗಗಳು, ಮತ್ತು ನಿದ್ದೆ, ಹಸಿವು, ತೃಷೆ, ಇವುಗಳೆಲ್ಲ ಏನಿದಾವಲ್ಲ ಅಲ್ಲಿ ಅವುಗಳ ಬಾಧೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಈ ವಚನದಲ್ಲಿ. ಅದಕ್ಕೋಸ್ಕರ ಅದು ಹಂಗಾಯಿತು ಅನ್ನೋದನ್ನು ಅವರು ಹೇಳ್ತಾರೆ. ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು. ಇಲ್ಲ, ಮನುಷ್ಯನಿಗೆ ಒಂದು ಆಸೆ ಅನ್ನೋದು ಪ್ರತಿಯೊಂದು ಜೀವಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಅಲ್ಲಿ ಇದ್ದೇ ಇರ್ತದೆ. ಆದರೆ ಆಸೆ ಅದು ಎಷ್ಟು ಇರ್ತದೆ ಅಂದರೆ ಅದಕ್ಕೆ ಕೊನೆಯೇ ಇಲ್ಲ. ಅದಕ್ಕೊಂದು ತೃಪ್ತಿನೇ ಇಲ್ಲ. ಅದು ಹಂಗೆ ಒಂದು ಆದಮೇಲೆ ಒಂದು ಆದಮೇಲೆ ಒಂದು ಆಸೆ, ಅದು ಹಾಗೆ ಒಂದು ಚೈನಿನ ಥರ ಅದು ಹೋಗ್ತಾ ಇರ್ತದೆ, ಸರಪಳಿ ಥರ. ಅದಕ್ಕೆ ಕೊನೆ ಎಂಬುದೇ ಇಲ್ಲ ಅಲ್ಲಿಗೆ. ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾರೆ ಅವರು, ಆ ಆಸೆ ಎದಕ್ಕೆ ಹಾಗೆ ಕೆಡ್ತು ಅಂತ ಹೇಳಿದ್ರೆ, ನಾನೇನು ಇದ್ದದ್ರಲ್ಲಿ ಏನು ಪರಿಣಾಮದಿಂದ ಇದ್ದೇನೆ ಅಂದರೆ ಸಂತೃಪ್ತಿಯಿಂದ ನಾನೇನಿದ್ದೇನಿದಲ್ಲ, ಅದಕ್ಕೆ ಆಸೆ ಕೆಟ್ಟು ಹೋಗಿಬಿಡುತ್ತು. ಯಾವ ಮನುಷ್ಯ ಇದ್ದದ್ರಲ್ಲಿ ಒಂದು ತೃಪ್ತಿಯಿಂದ, ಪರಿಣಾಮದಿಂದ ಇರ್ತಾನಲ್ಲ, ಆತನಿಗೆ ಯಾವುದೇ ಥರದ ಮತ್ತೊಂದು ಮುಗಿದೊಂದು ಆಸೆಗಳು ಅಲ್ಲಿ ಬರೋದಿಲ್ಲ. ಅವು ಆಸೆ ಕೆಟ್ಟು ಹೋಗ್ಬಿಡ್ತಾವೆ. ಅದಕ್ಕೋಸ್ಕರ ಏನಂತಾರೆ ಅವರು, ಆಸೆ ಪರಿಣಾಮದಿಂದ ಬೇಸತ್ತು ಕೆಟ್ಟಿತ್ತು. ಮುಂದೇನು ಹೇಳ್ತಾರೆ, ಆಶ್ರಯದ ನಿದ್ದೆ ಕೆಟ್ಟಿತ್ತು. ಹಾಗೆ ನಾವು ಅಲ್ಲೇ ಆಸೆ ಮಾಡಿ ಅಲ್ಲಿ ಒಂದೊಂದು ಪಡ್ಕೊತ ಹೋದಾಗ ಅಲ್ಲಿ ಮತ್ತೆ ನಮಗೆ ಅಲ್ಲಿ ಏನಾಗ್ತೈತಿ, ನಿದ್ದೆ ಬರ್ತೈತಿ. ಆ ನಿದ್ದೆ ಒಂದು ಸಹಜವಾದ ಒಂದು ಮನುಷ್ಯನ ಒಂದು ಪ್ರಕ್ರಿಯೆ. ಹಾಗೆ ಅಲ್ಲೇ ಆ ನಿದ್ದೆನೂ ಸಹಿತಕ್ಕೆ ಅಲ್ಲಿ ಕೆಟ್ಟು ಹೋಯಿತು ಅಂತ ಹೇಳ್ತಾರೆ ಅವರು. ಮುಂದೇನು ಹೇಳ್ತಾರೆ ಅವರು, ಗ್ರಾಸ ಮೆಲ್ಲಗಾಗಿತ್ತು. ಒಂದು ಆಹಾರದ ಮೇಲಿನ ಒಂದು ಆಸೆ, ಊಟದ ಮೇಲಿನ ಒಂದು ವ್ಯಾಮೋಹ, ಅಲ್ಲಿ ಅದು ದೂರಾಗಿ ಹೋಯ್ತು, ಅದು ಕೆಟ್ಟು ಹೋಯ್ತು ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಸ್ತ್ರೀಯರ ಮೇಲಿನ ಇಚ್ಛೆ ಕೆಟ್ಟಿತ್ತು. ಹಾಗೆ ಇಲ್ಲಿ ಹೆಣ್ಣಿನ ಮೇಲೆ ಇರುವಂಥ ಒಂದು ಆಸೆನೂ ಅದು ಕೆಟ್ಟು ಹೋಯಿತು ಅಂತ ಹೇಳ್ತಾರೆ. ಇವೆಲ್ಲ ಆಸೆ, ನಿದ್ರೆ, ಗ್ರಾಸ, ಸ್ತ್ರೀಯರ ಮೇಲಿನ ಆಸೆ, ಇವೆಲ್ಲ ಹೇಗೆ ಕೆಟ್ಟು ಅಂತ ಹೇಳ್ತಾರೆ ಅವರು. ಎದರಿಂದ ಅವು ಕೆಟ್ಟು ಹೋದವು ಅಂದ್ರೆ, ಈಶ್ವರ ನಿಮ್ಮ ಪರಂದಾಂಬುಜದ ಸೇವೆಯಿಂದ ಕಾಣ ರಾಮನಾಥ. ಅಂದರೆ ನಿಮ್ಮ ಒಂದು ಪಾದ ಸೇವೆಯಿಂದ, ನಿಮ್ಮ ಒಂದು ಪೂಜೆಯಿಂದ, ನಿಮ್ಮ ಒಂದು ಪ್ರಾರ್ಥನೆಯಿಂದ ಇವುಗಳೆಲ್ಲ ಕೆಟ್ಟು ಹೋಗಿಬಿಟ್ಟು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಹಾಗೆ ಇಲ್ಲಿ ಈ ನಮ್ಮಲ್ಲಿ ಬರುವಂತಹ ಮಾನವನ ಗುಣದ 14 ಗುಣಗಳಂತ ಏನು ಹೇಳ್ತದಲ್ಲ, ಇವುಗಳೆಲ್ಲ ಕಡಿಮೆ ಆಗಬೇಕು, ಅವೆಲ್ಲ ಕೆಟ್ಟು ಹೋಗಬೇಕು, ಅವೆಲ್ಲ ನಮ್ಮಿಂದ ದೂರ ಆಗ್ತಾ ಹೋಗಬೇಕು ಅಂತ ಕೇಳಿದಾಗ ಅಲ್ಲಿ ನಾವು ಏನು ಮಾಡಬೇಕಂದ್ರೆ, ಪೂಜೆ, ಪ್ರಾರ್ಥನೆ, ಧ್ಯಾನದಲ್ಲಿ ತೊಡಗಿದಾಗ ಅವುಗಳ ಕಾಟ ನಮಗಿರೋದಿಲ್ಲ. ಅವು ದೂರ ಹೋಗಿಬಿಡ್ತಾವೆ.
ಅದಕ್ಕೆ ಅಕ್ಕಮಹಾದೇವಿ ತಾಯಿಯವರು ಹೇಳೋದು, ಕಾಮನ ಗೆಲಿದೆನು ಬಸವಣ್ಣ ನಿಮ್ಮ ದಯದಿಂದ ಅಂತ ಹೇಳ್ತಾರೆ ಅವರು. ಆ ಗುರು ಬಸವಣ್ಣನವರ ಒಂದು ದಯದಿಂದ ಕಾಮನನ್ನು ನಾನು ಗೆದ್ದೆ ಅಂತ ಹೇಳಿ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಈ ಮನುಷ್ಯನಲ್ಲಿ ಬರುವಂಥ ಈ ಗುಣಗಳನ್ನು ನಾವು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಅವುಗಳನ್ನು ಗೆಲ್ತಾ ಹೋಗಬೇಕಾಗಿತ್ತಂದರೆ, ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಆಗ್ತದೆ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.